ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರಿಯರ ಕಥಾ ಸಮಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಹೋರಾಟದ ಮಹಿಳೆ ಐಡಾ ಸೋಫಿಯಾ ಸ್ಕಡ್ಡರ್ ಬಗ್ಗೆ ಕಲಿಯೋಣ. 5 ಜನ ಹುಡುಗರ ಕುಟುಂಬದಲ್ಲಿ ಅವರ ಜೀವಿತ ವಿನೋದ ಮತ್ತು ಸಾಹಸಗಳಿಂದ ಕೂಡಿತ್ತು. ಈ ಕುಟುಂಬದಲ್ಲಿ 1870 ಇಸವಿ ಡಿಸೆಂಬರ್ 9 ನೀಲಿ ಕಣ್ಣುಗಳ ಮತ್ತು ಚಿನ್ನದ ಬಣ್ಣದ ಕೂದಲಿನ ಮಗು ಐಡಾ ಹುಟ್ಟಿದಳು. ಈ ಮಗು ಮುಂದೆ ಒಂದು ದೊಡ್ಡ ಕಾಲೇಜಿನ ಮತ್ತು ಆಸ್ಪತ್ರೆಯ ಸಂಸ್ಥಾಪಕಿಯಾಗಬಹುದು ಎಂದು ಯಾರೂ ನೆನೆಸಿರಲಾರರು. ನಾವು ಐಡಾಳ ಬಾಲ್ಯ ಜೀವಿತವನ್ನು ಕುರಿತು ನೋಡೋಣ. ಅಮೆರಿಕಾದ ಮಿಷನರಿ ವೈದ್ಯರುಗಳ ಕುಟುಂಬದಲ್ಲಿ ಐಡಾ ಸೋಫಿಯಾ ಸ್ಕಡ್ಡರ್ ಜನಿಸಿದಳು. ಆಕೆಯ ಅಜ್ಜನಾದ ಜಾನ್ ಸ್ಕಡ್ಡರ್ ತಮ್ಮ 26ನೆಯ ವಯಸ್ಸಿನಲ್ಲಿ ಪತ್ನಿ ಹ್ಯಾರಿಯೆಲ್ ರವರೊಡನೆ ಭಾರತಕ್ಕೆ ಬಂದು ತಮಿಳುನಾಡಿನ ಮಧುರೈನಲ್ಲಿ ವೈದ್ಯಕೀಯ ಸೇವೆ ಪ್ರಾರಂಭಿಸಿದರು. ಇದು ಇವರ 2ನೆಯ ಮಗನೂ ದಕ್ಷಿಣ ಭಾರತದಲ್ಲಿ ವೈದ್ಯರೂ ಆಗಿದ್ದ ಡಾಕ್ಟರ್ ಜಾನ್ ಸ್ಕಡ್ಡರ್ ಸೆಕೆಂಡ್ ಇವರಿಗೆ ಐಡಾ ಮಗಳಾಗಿ ಹುಟ್ಟಿದಳು. ಆಕೆ ರಾಣಿಪೇಟೆಯಲ್ಲಿ ಜನಿಸಿದಳು. ಆಕೆಯ ಸಹೋದರರಲ್ಲಿ ಯಾರೂ ವೈದ್ಯರಾಗಿರಲಿಲ್ಲ. ಭಾರತ ದೇಶ ಎಂತಹ ಬಡ ದೇಶವೆಂದು ಮಕ್ಕಳಿಗೆ ತಮ್ಮ ಬಾಲ್ಯದಲ್ಲಿಯೇ ತಿಳಿದಿತ್ತು. ಐಡಾಳಿಗೆ 6 ವರ್ಷದವಳಾಗಿದ್ದಾಗ ಬರಗಾಲ ಬಂದಿತು. ಆ ಸಮಯದಲ್ಲಿ ಸ್ಕಡ್ಡರ್ ಕುಟುಂಬದವರು ತಮಿಳುನಾಡಿನ ವೆಲ್ಲೂರಿನಲ್ಲಿ ವಾಸಿಸುತ್ತಿದ್ದರು. ಆಗ ಅಕ್ಕಿ ಮತ್ತು ಬಟ್ಟೆಗಳ ಮೂಟೆಗಳನ್ನು ಮದ್ರಾಸ್ ನಗರದಿಂದ ಎತ್ತಿನ ಗಾಡಿಗಳ ಮೇಲೆ ಕಳುಹಿಸಲಾಗುತ್ತಿತ್ತು. ಶ್ರೀಮತಿ ಸ್ಕಡ್ಡರ್ ಮತ್ತು ಆಕೆಯ ಮಕ್ಕಳು ಅದನ್ನು ಬಡವರಿಗೆ ಮತ್ತು ಬರಗಾಲ ಪೀಡಿತರಿಗೆ ಹಂಚುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಐಡಾ ತನ್ನ ಸುತ್ತಮುತ್ತಲೂ ಬಡತನ ದುಃಖಗಳನ್ನು ನೋಡುತ್ತಿದ್ದಳು. 8 ವರ್ಷಗಳಾಗಿದ್ದಾಗ ಆಕೆಯ ಕುಟುಂಬದವರು ಅಮೆರಿಕಾಗೆ ಹಿಂದಿರುಗಿ ಹೋದರು. ಯಾಕೆಂದರೆ ಭಾರತದಲ್ಲಿ 17 ವರ್ಷಗಳ ಕಾಲ ಕೆಲಸ ಮಾಡಿದ್ದ ಡಾಕ್ಟರ್ ಜಾನ್ ಸ್ಕಡ್ಡರ್ ಅವರಿಗೆ ಕಾಯಿಲೆ ಬಂದು ವಿಶ್ರಾಂತಿಯಲ್ಲಿರಬೇಕಾಯಿತು. ಅಲ್ಲಿ ಅವರು 4 ವರ್ಷಗಳ ಕಾಲ ಇದ್ದರು. ನಂತರ ಆಕೆಯ ತಂದೆ ತಾಯಿಗಳು ಆಕೆಯನ್ನು ಅಮೆರಿಕಾದಲ್ಲಿಯೇ ಬಿಟ್ಟು ತಾವು ಭಾರತಕ್ಕೆ ಹಿಂದಿರುಗಿದರು. ತಾಯಿಯಿಂದ ಎಂದೂ ಬೇರ್ಪಡದ ಐಡಾಳಿಗೆ ಏಕಾಂಗಿತನ ಬಾಧಿಸಿತು. ಆ ಸಮಯದಲ್ಲಿಯೇ ಆಕೆ ಪ್ರಸಿದ್ಧ ಬೋಧಕರಾದ D.L. ಮೂಡಿಯವರನ್ನು ಸಂಧಿಸಿದಳು. ನಂತರದ ದಿನಗಳಲ್ಲಿ ಆಕೆ ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಳು. ಆದರೆ ಆಕೆ ಇನ್ನೂ ಲೋಕ ವಿನೋದವನ್ನು ಪ್ರೀತಿಸುವ ಹುಡುಗಿಯಾಗಿದ್ದಳು. ಆಕೆ ತನ್ನ ತಂದೆ ತಾಯಿಗಳಂತೆ ಅಪರಿಚಿತರ ದೇಶದಲ್ಲಿ ದೇವರ ಸೇವೆ ಮಾಡಲು ಇಚ್ಛಿಸದೆ ಜೀವನವನ್ನು ಆನಂದಿಸಬೇಕೆಂದುಕೊಂಡಳು. ಆಕೆ ವಿದ್ಯೆ ಕಲಿಯುವುದರಲ್ಲಿ ಆಸಕ್ತಿ ಇತ್ತು ಮತ್ತು ಆಕೆ ಒಳ್ಳೆಯ ಕ್ರೀಡಾಗಾರ್ತಿಯಾಗಿದ್ದಳು. ಅಲ್ಲದೆ ಆಕೆ ಅನೇಕ ಚಟುವಟಿಕೆಗಳ ನಾಯಕಿಯೂ ಆಗಿದ್ದಳು. ಆದರೆ ಆಕೆ ಮಿಷನರಿಯಾಗಲು ಬಯಸಲಿಲ್ಲ. ಆದರೆ ಆಕೆಯ ಯೋಚನೆಗಳಂತೆ ಸಂಗತಿಗಳು ನಡೆಯಲಿಲ್ಲ. ಒಂದು ದಿನ ಆಕೆ ತನ್ನ ತಾಯಿಗೆ ಕಾಯಿಲೆ ಇದೆ ಎನ್ನುವ ಮತ್ತು ಅವರಿಗೆ ತನ್ನ ಸಹಾಯದ ಅವಶ್ಯಕತೆ ಇದೆ ಎನ್ನುವ ತಂತಿ ಸಂದೇಶವನ್ನು ಪಡೆದಳು. ಆದ್ದರಿಂದ ಐಡಾ ಭಾರತ ದೇಶಕ್ಕೆ ಹಿಂದಿರುಗಿದಳು. ಆಕೆ ತನ್ನ ತಂದೆ ತಾಯಿಗಳೊಂದಿಗೆ ಟಿಂಡಿವಾನಂ ಎಂಬ ಸ್ಥಳದಲ್ಲಿ ಇದ್ದುಕೊಂಡು ತನ್ನ ತಾಯಿಗೆ ಸಹಾಯ ಮಾಡುತ್ತಾ ತನ್ನ ಕನಸುಗಳನ್ನೆಲ್ಲ ಬಿಟ್ಟುಬಿಟ್ಟಳು. ಆ ಸ್ಥಳದಲ್ಲಿ ಯಾವುದೇ ಆಸ್ಪತ್ರೆ ಇಲ್ಲದಿದ್ದರೂ ಆಕೆಯ ತಂದೆ ಜನರಿಗೆ ಅವರ ಮನೆಗಳಲ್ಲಿಯೇ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದರು. ಆಕೆಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲದಿದ್ದರೂ ಸ್ಥಳೀಯ ಜನರ ಸ್ನೇಹ ಬೆಳೆಸಿಕೊಳ್ಳಲು ತಾನು ತಂದೆಯೊಂದಿಗೆ ಹೋಗುತ್ತಿದ್ದಳು. ಆಗ ಒಂದು ರಾತ್ರಿ ಇದೆಲ್ಲವೂ ಬದಲಾಯಿತು. ಆಕೆ ತನ್ನ ಮೇಜಿನ ಬಳಿ ಒಬ್ಬಳೇ ಕುಳಿತಿದ್ದಾಗ ಒಬ್ಬ ಬ್ರಾಹ್ಮಣ ಸಾತ್ವಿಕನು ಮೆಟ್ಟಿಲೇರಿ ಬರುವುದನ್ನು ನೋಡಿದಳು. ಅವನು ತನ್ನ ಎಳೆಯ ವಯಸ್ಸಿನ ಪತ್ನಿಗೆ ಹೆರಿಗೆ ಸಮಯವೆಂದು
ಆಕೆಗೆ ಸಹಾಯ ಮಾಡಲು ಯಾರೂ ಇಲ್ಲವೆಂದು ಹೇಳಿ ಆಕೆಗೆ ಸಹಾಯ ಮಾಡುವಂತೆ ಐಡಾಳನ್ನು ಕೇಳಿಕೊಂಡನು. ಐಡಾ ತನಗೆ ಅದರ ಬಗ್ಗೆ ಏನೂ ತಿಳಿಯದೆಂದು, ಆದರೆ ತನ್ನ ತಂದೆ ವೈದ್ಯರೆಂದು ಅವರು ಸಹಾಯ ಮಾಡಬಹುದೆಂದು ತಿಳಿಸಿದಳು. ಆದರೆ ಆ ಬ್ರಾಹ್ಮಣನು ತನ್ನ ಪತ್ನಿಗೆ ಯಾವ ಪುರುಷನು ಸಹಾಯ ಮಾಡಬಾರದೆಂದು ಹೇಳಿದನು. ಅದೇ ರಾತ್ರಿ ಬೇರೆ 2 ಗಂಡಸರು ತಮ್ಮ ಪತ್ನಿಯರಿಗೆ ಸಹಾಯ ಮಾಡಬೇಕೆಂದು ಕೇಳಲು ಆಕೆಯ ಬಳಿ ಬಂದಿದ್ದರು. ಆಕೆಯ ತಂದೆ ತಮ್ಮ ಪತ್ನಿಯರಿಗೆ ಚಿಕಿತ್ಸೆ ನೀಡುವುದನ್ನು ಅವರಿಬ್ಬರೂ ಇಚ್ಛಿಸಲಿಲ್ಲ. ಆ ರಾತ್ರಿ ಐಡಾಳಿಗೆ ನಿದ್ರೆ ಬರಲಿಲ್ಲ. ವೈದ್ಯೆಯ ಸಹಾಯ ಸಿಕ್ಕಲಿಲ್ಲವೆಂಬ ಕಾರಣದಿಂದ ಸಾಯುತ್ತಲಿದ್ದ ಆ 3 ಹುಡುಗಿಯರ ಬಗ್ಗೆ ಆಕೆ ಯೋಚಿಸತೊಡಗಿದಳು. ಅದೇ ಸಮಯದಲ್ಲಿ ಇಡೀ ರಾತ್ರಿ ಆಕೆ ತಾನು ಅಮೆರಿಕದಲ್ಲಿ ನಡೆಸಬಹುದಾಗಿದ್ದ ಸಂತೋಷಕರ ಜೀವಿತದ ಬಗ್ಗೆಯೂ ಯೋಚಿಸುತ್ತಿದ್ದಳು. ಆಕೆ ಭಾರತದಲ್ಲಿ ತನ್ನ ಜೀವನ ಕಳೆಯಲು ಇಷ್ಟಪಡಲಿಲ್ಲ. ಮರುದಿನ ಬೆಳಿಗ್ಗೆ ಆಕೆಗೆ ಶವ ಸಂಸ್ಕಾರದ ಡೋಲಿನ ಶಬ್ದ ಕೇಳಿಸಿತು ಮತ್ತು ಆಕೆಯ ಸೇವಕಿ 3 ಜನ ಹುಡುಗಿಯರು ಸತ್ತು ಹೋದದ್ದನ್ನು ತಿಳಿಸಿದಳು. ಇದರಿಂದ ಐಡಾಳಿಗೆ ಬಹಳ ದುಃಖವಾಯಿತು. ಆಕೆ ಭಾರತೀಯ ಸ್ತ್ರೀಯರ ಪರಿಸ್ಥಿತಿಯನ್ನು ಕುರಿತು ಮತ್ತೆ ಯೋಚಿಸಿದಳು. ಬಹಳ ಪ್ರಾರ್ಥಿಸಿದ ನಂತರ ತಾನು ಮಿಷನರಿ ವೈದ್ಯೆಯಾಗಬೇಕೆಂದು ದೇವರು ಕರೆಯುತ್ತಿದ್ದಾರೆ ಎಂದು ತಿಳಿದುಕೊಂಡಳು. ಆ ದಿನ ಆಕೆ ತನ್ನ ತಂದೆ ತಾಯಿಗಳಿಗೆ ತಾನು ಅಮೆರಿಕಾಗೆ ಹಿಂದಿರುಗಿ ವೈದ್ಯಳಾಗಿ ನಂತರ ಅಂತಹ ಸ್ತ್ರೀಯರಿಗೆ ಸಹಾಯ ಮಾಡಲು ಭಾರತಕ್ಕೆ ಮರಳಿ ಬರುವುದಾಗಿ ಹೇಳಿದಳು. ಹಾಗೆ ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡೆದುಕೊಂಡು ಅಮೆರಿಕಾಗೆ ಹಿಂದಿರುಗಿದ ನಂತರ ಆಕೆ ವೈದ್ಯಕೀಯ ಅಧ್ಯಯನದಲ್ಲಿ ಪೂರ್ಣವಾಗಿ ಮಗ್ನಳಾದಳು. ಮುಂದೆ ಆಕೆ ವೈದ್ಯೆಯಾಗಿ ಯಾವ ರೀತಿ ಭಾರತಕ್ಕೆ ಬಂದು ಯಾವ ರೀತಿ ಆಕೆ ಸೇವೆಯನ್ನು ಮಾಡಿದಳು ಎನ್ನುವುದನ್ನು ಕಲಿಯೋಣ. ಭಾರತದಲ್ಲಿ ಸಾಕಷ್ಟು ಹಣ ಸಂಪಾದಿಸಲು ಸಾಧ್ಯವಿಲ್ಲವೆಂಬುದು ಮತ್ತು ಭೋಜನ ಕೂಟಗಳು ಇರುವುದಿಲ್ಲವೆಂಬುದು ಆಕೆಗೆ ತಿಳಿದಿತ್ತು. ಆದರೂ ಭಾರತದಲ್ಲಿ ಇದ್ದು ಸ್ತ್ರೀ ರೋಗಿಗಳಿಗೆ ಗುಣಪಡಿಸುವುದರಲ್ಲಿ ದೇವರ ಚಿತ್ತವಿದೆ ಎಂದು ಆಕೆ ತಿಳಿದುಕೊಂಡಿದ್ದಳು. ಭಾರತಕ್ಕೆ ಬಂದು ಇಲ್ಲಿಯ ಸ್ತ್ರೀಯರಿಗೆ ಸಹಾಯ ಮಾಡಬೇಕೆಂಬುದು ಆಕೆಯ ಬಯಕೆಯಾಗಿತ್ತು. ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಆಕೆ ಆಸ್ಪತ್ರೆಗಾಗಿ ಹಣ ಸಂಗ್ರಹಿಸಿದಳು. ಆಕೆ ತನ್ನ 30ನೆಯ ವಯಸ್ಸಿನಲ್ಲಿ 1900ನೇ ಇಸ್ವಿ ಜನವರಿ 1ರಂದು ಭಾರತಕ್ಕೆ ಹಿಂದಿರುಗಿದಳು. ಆಕೆಯ ಬಳಿ ಆಸ್ಪತ್ರೆ ಪ್ರಾರಂಭಿಸಲು $10,000 ಇತ್ತು. ಆಕೆ ತನ್ನ ಆಕಾಂಕ್ಷೆಯಲ್ಲಿ ಏಕಾಂಗಿಯಾಗಿರಲಿಲ್ಲ. ಭಾರತೀಯ ಸ್ತ್ರೀಯರಿಗಾಗಿ ಆಸ್ಪತ್ರೆ ತೆರೆಯಬೇಕೆಂದು ಡಾಕ್ಟರ್ ಲೂಯಿಸ್ ಹರ್ಟ್ ಎಂಬ ಇನ್ನೊಬ್ಬ ವೈದ್ಯೆ ಕೂಡ ಬಯಸುತ್ತಿದ್ದರು. ಅವರಿಬ್ಬರೂ ಸೇರಿ ದಾರಿ ಬದಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಪ್ರಾರಂಭಿಸಿದರು. ಹೊರದೇಶದಲ್ಲಿದ್ದ ಸ್ನೇಹಿತರು ಅವರಿಗೆ ಧನ ಸಹಾಯ ಮಾಡಿದರು. ಆಸ್ಪತ್ರೆಯ ಕಟ್ಟಡ ಕಟ್ಟಿಸುವವರೆಗೆ ಆಕೆ ತಾನು ಬೆಳೆದ ಮಿಷನ್ ಬಂಗಲೆಯ ಒಂದು ಕೋಣೆಯ ಜೊತೆ ಮತ್ತೆ ಕೆಲವು ಕೋಣೆಗಳನ್ನು ಕಟ್ಟಿಸಿಕೊಂಡು ಚಿಕಿತ್ಸೆ ಪ್ರಾರಂಭಿಸಿದಳು. ಮೊದಲನೆಯ ಆಸ್ಪತ್ರೆ ಕಟ್ಟಡವನ್ನು ರಾಬರ್ಟ್ ಶೆಲ್ ಎಂಬುವವರು ತನ್ನ ಪತ್ನಿಯ ನೆನಪಿಗಾಗಿ ಕಟ್ಟಿಸಿದರು. ಇದು ಮಕ್ಕಳ ಮತ್ತು ಸ್ತ್ರೀಯರ ಆಸ್ಪತ್ರೆಯಾಗಿ ಪ್ರಾರಂಭವಾಯಿತು. ನಂತರ ವೆಲ್ಲೂರಿನ ಪ್ರಸಿದ್ಧ CMC ಆಸ್ಪತ್ರೆಯನ್ನು ಕಟ್ಟಲಾಯಿತು. ಅಲ್ಲಿ ದಾದಿಯರ ಕಾಲೇಜು ಕೂಡ ಇದೆ, ಅಂದರೆ ನರ್ಸಿಂಗ್ ಕಾಲೇಜ್ ಕೂಡ ಇದೆ. ನಂತರ ಐಡಾ ವೈದ್ಯಕೀಯ ಕಾಲೇಜಿನ ಬಗ್ಗೆ ಕನಸು ಕಾಣತೊಡಗಿದಳು ಮತ್ತು ಅದು ಕೂಡ ನೆರವೇರಿತು. ಅಲ್ಲದೆ ಅವರಿಗೆ ಇಂದು ಭಾಗಯಂ ಎಂಬ ಸ್ಥಳದಲ್ಲಿ ಕೂಡ ಕ್ರೈಸ್ತ ವೈದ್ಯಕೀಯ ಕಾಲೇಜ್ ಇದೆ. ಅಲ್ಲಿ ಸಾವಿರಾರು ಜನರು ಭಾರತೀಯರ ಸೇವೆ ಮಾಡಲು ತರಬೇತಿ ಪಡೆಯುತ್ತಿದ್ದಾರೆ. ಒಬ್ಬ ಸ್ತ್ರೀಯ ಮೂಲಕ ದೇವರು ಕ್ರೈಸ್ತ ಕಾಲೇಜನ್ನು ಆಸ್ಪತ್ರೆಯನ್ನು ಸ್ಥಾಪಿಸಿದನು. ಕ್ರಿಸ್ತನೇ ಅತ್ಯುನ್ನತ ವೈದ್ಯನೆಂಬ ನಂಬಿಕೆಯೊಡನೆ ಆಕೆಯ ಆ ಆಸ್ಪತ್ರೆ ನಿಂತಿದೆ.
ಡಾಕ್ಟರ್ ಐಡಾ ಸ್ಕಡ್ಡರ್ ರವರ ಸೇವೆಯ ಬಗ್ಗೆ ಒಂದು ಉದಾಹರಣೆಯನ್ನು ನೋಡೋಣ. 13 ವರ್ಷದ ಲಕ್ಷ್ಮಿ ಎಂಬ ಒಬ್ಬ ಹುಡುಗಿಯನ್ನು ಆಸ್ಪತ್ರೆಗೆ ಕರೆತರಲಾಯಿತು. ಆಕೆಯ ತಲೆಯಿಂದ ಕಾಲಿನವರೆಗೆ ಹುಣ್ಣುಗಳು ತುಂಬಿಕೊಂಡಿದ್ದವು. ಡಾಕ್ಟರ್ ಐಡಾ ಸ್ಕಡ್ಡರ್ ಯಾವುದೇ ರೀತಿಯಲ್ಲಿ ಆಕೆಯ ಅಸಹ್ಯವನ್ನು ಮಾಡಿಕೊಳ್ಳದೆ ಆಕೆಗೆ ಅನೇಕ ತಿಂಗಳುಗಳ ಕಾಲ ಚಿಕಿತ್ಸೆ ನೀಡಿದರು. ಲಕ್ಷ್ಮಿ ಗುಣ ಹೊಂದುತ್ತಾ ಇದ್ದ ಹಾಗೆ ನೋಡಲು ಸುಂದರಳಾದಳು. ಆಕೆ ಬಹುಶಃ ಹೀಗೆ ಹೇಳಿರಬಹುದು, ನಾನು ನಿಮ್ಮ ಯೇಸುಸ್ವಾಮಿಯನ್ನು ನೋಡಲಾರೆ, ಆದರೆ ನಾನು ನಿಮ್ಮ ಡಾಕ್ಟರಮ್ಮ ಅವರನ್ನು ನೋಡಿದಾಗ ಯೇಸುಸ್ವಾಮಿಯನ್ನು ನೋಡಿದಂತೆ ಭಾಸವಾಗುತ್ತದೆ ಎಂಬುದಾಗಿ. ಈಕೆ ಮಾತ್ರ ಅಲ್ಲ, ದಾರಿ ಬದಿಯಲ್ಲಿದ್ದ ಅನೇಕ ರೋಗಿಗಳು ಹೀಗೆ ಹೇಳುತ್ತಿದ್ದರು. ನಾವು ಡಾಕ್ಟರಮ್ಮನವರ ಮುಗುಳ್ನಗೆಯನ್ನು ನೋಡಿದಾಗಲೇ ನಮ್ಮ ಅರ್ಧ ಕಾಯಿಲೆ ಹಾರಿ ಹೋಗುತ್ತದೆ ಎಂಬುದಾಗಿ. ಆಕೆಯ ಅನೇಕ ರೋಗಿಗಳು ಅವರನ್ನು ವಂದಿಸದೆ ಆಸ್ಪತ್ರೆಯಿಂದ ಹೋಗುತ್ತಿರಲಿಲ್ಲ. ಆಕೆಯ ಜೀವಿತ ಕುರಿತಂತೆ ಬೈಬಲ್ನಲ್ಲಿರುವ ಮುಖ್ಯ ಭಾಗವೆಂದರೆ 1 ಕೊರಿಂಥ 13ನೇ ಅಧ್ಯಾಯ. ಅದು ಪ್ರೀತಿಯನ್ನು ಕುರಿತು ಹೇಳುತ್ತದೆ. ಆಕೆ ತನ್ನ ಸೇವೆಯ ಮೂಲಕ ದೇವರ ಅತ್ಯುನ್ನತ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ದೇವರ ತ್ರಾಣವುಳ್ಳ ಹಸ್ತಗಳ ಕೆಳಗೆ ತಗ್ಗಿಸಿಕೊಂಡು ದೇವರ ಚಿತ್ತಕ್ಕೆ ಒಳಪಟ್ಟಂಥ ಸ್ತ್ರೀಯ ಮೂಲಕ ದೇವರು ಯಾವ ರೀತಿಯಾದಂಥ ದೊಡ್ಡ ಕೆಲಸವನ್ನು ಮಾಡಿದನು ಎಂಬುದಾಗಿ ಐಡಾಳ ಜೀವಿತದ ಮೂಲಕ ನಾವು ಕಲಿತುಕೊಂಡೆವು. ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರ ಚಿತ್ತಕ್ಕೆ ಒಳಗಾಗುವುದನ್ನು ಕಲಿಯೋಣ ಮತ್ತು ಅದಕ್ಕಾಗಿ ದೇವರ ಸಹಾಯವನ್ನು ಕೇಳಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ದೇವರ ಆಶೀರ್ವಾದವನ್ನು ಬೇಡುತ್ತಾ ಈ ಕಥಾ ಸಮಯವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ.